ಸಾಮಾನ್ಯವಾಗಿ ಮನುಷ್ಯರ ಮನಸ್ಸಿನ ಪರಿಣಾಮ ಬೀರುವಂತಹ ಸಮಸ್ಯೆಗಳು ಎದುರಾದಾಗ ಅವರ ಮನಸ್ಸನ್ನು ಸ್ಥಿಮಿತದಲ್ಲಿ ಇಟ್ಟುಕೊಳ್ಳಲು ಸಹಾಯ ಮಾಡುವುದು ಯೋಗಾಭ್ಯಾಸ ಮತ್ತು ಧ್ಯಾನ. ಮನುಷ್ಯನಿಗೆ ಅನೇಕ ಕಾರಣಗಳಿಂದ ಮನಸ್ಸಿಗೆ ಕಿರಿಕಿರಿ ಉಂಟಾಗುತ್ತದೆ ಹಾಗೂ ಮನಸ್ಸಿಗೆ ನೋವಾಗುತ್ತದೆ. ಮೆಡಿಟೇಷನ್ ಅನ್ನುವ ಪದವನ್ನು ನಾನು ಇಲ್ಲಿ ಉಪಯೋಗಿಸುವುದಿಲ್ಲ. ಆ ಆಂಗ್ಲ ಭಾಷೆಯ ಪದಕ್ಕೆ ಅರ್ಥವೇ ಇಲ್ಲ. ಕಣ್ಣು ಮುಚ್ಚಿ ಕುಳಿತರೆ ಜಪ, ತಪ, ಧ್ಯಾನ, ಧಾರುಣ, ಶೂನ್ಯ ಎಲ್ಲವನ್ನೂ ಮಾಡಬಹುದು. ಆದರೆ ಆಂಗ್ಲ ಭಾಷೆಯಲ್ಲಿ ಕಣ್ಣು ಮುಚ್ಚಿಕೊಂಡು ಕುಳಿತುಕೊಳ್ಳೋದನ್ನು ಮೆಡಿಟೇಷನ್ ಅಂತಾರೆ. ಕಣ್ಣು ಮುಚ್ಚಿ ನಾನು ಬಹಳಷ್ಟು ವಿಚಾರಗಳನ್ನು ಮಾಡುತ್ತಿರಬಹುದು, ಅಥವಾ ನೇರ ಕುಳಿತು ಮಲಗುವ ಕಲೆ ನನಗೆ ಸಿದ್ಧಿಸಿರಬಹುದು. ಧ್ಯಾನಶೀಲತೆ ಅಂದರೆ ನೀವು ಇಲ್ಲಿ ಕುಳಿತಿದ್ದಾಗ ನಿಮ್ಮ ಮನಸ್ಸು ಅಲ್ಲಿರುತ್ತದೆ, ದೇಹ ಇಲ್ಲಿರುತ್ತದೆ. ಇಲ್ಲಿ ನಾನು ಅನ್ನುವುದರ ನಡುವೆ ಒಂದು ಅಂತರ ಇರುತ್ತದೆ. ಇಲ್ಲಿ ನಿಮ್ಮ ಮತ್ತು ನಿಮ್ಮ ಮನಸ್ಸಿನ ನಡುವೆ ಹಾಗೂ ನಿಮ್ಮ ಮತ್ತು ನಿಮ್ಮ ದೇಹದ ನಡುವೆ ಒಂದು ಅಂತರವನ್ನು ನೀವು ಇಲ್ಲಿ ಕಂಡುಕೊಂಡಿರಿ. ಇಲ್ಲಿ ಇರುವುದು ಎರಡೇ ರೀತಿಯ ಸಮಸ್ಯೆ ಮತ್ತು ಎರಡೇ ರೀತಿಯ ನರಳಾಟಗಳು. ಅವು ದೈಹಿಕ ಮತ್ತು ಮಾನಸಿಕ. ಬೇರೆ ರೀತಿಯ ಸಮಸ್ಯೆ ಅಥವಾ ನರಳಾಟ ಗೊತ್ತಾ? ನಿಮ್ಮ ಮತ್ತು ನಿಮ್ಮ ದೇಹದ ನಡುವೆ ಹಾಗೂ ನಿಮ್ಮ ಮತ್ತು ನಿಮ್ಮ ಮನಸ್ಸಿನ ನಡುವೆ ಅಂತರ ಶುರುವಾಯಿತು ಅಂದರೆ ಅದು ದುಃಖವು ಕೊನೆಯಾದ ಹಾಗೆ. ದುಃಖದ ಭಯವೇ ಇಲ್ಲದೆ ಹೋದಾಗ, ಏನೇ ಆದರೂ ನಾನು ಹೀಗೆ ಇರುತ್ತೇನೆ ಎನ್ನುವುದು ಅರಿವಿಗೆ ಬಂದಾಗ, ಆ ಭರವಸೆ ನಿಮಗೆ ಬಂದಾಗ ಜೀವನದಲ್ಲಿ ನೀವು ದೊಡ್ಡ ಹೆಜ್ಜೆಗಳನ್ನು ಇಡುತ್ತೀರಿ. ಕಲೆ, ಉದ್ಯಮ, ವ್ಯಾಪಾರ ಯಾವುದೇ ಇದ್ದರೂ ನೀವು ಅದರಲ್ಲಿ ದೊಡ್ಡ ಹೆಜ್ಜೆಗಳನ್ನು ಇಡುತ್ತೀರಿ. ದುಃಖದ ಭಯ ಇರುವಾಗ ಅರ್ಧ ಹೆಜ್ಜೆಗಳನ್ನು ಮಾತ್ರವೇ ಇಡುತ್ತೀರಿ. ನಿಮ್ಮ ಪಂಚೇಂದ್ರಿಯಗಳು ಗ್ರಹಣ ಶಕ್ತಿಗಳ ಏಕೈಕ ಉಪಕರಣ ಆಗಿರುತ್ತದೆ. ರೂಪ, ಸ್ಪರ್ಶ, ವಾಸನೆ, ರುಚಿ ಮತ್ತು ಶಬ್ದ. ನಿಮಗೆ ಜೀವನ ಗೊತ್ತಿರುವುದು ಈ ರೀತಿಯಲ್ಲಿ. ನಿಮ್ಮ ಇರುವಿಕೆಯ ಅನುಭವ ಆಗುವುದು ಸಹ ಇದೇ ರೀತಿಯಲ್ಲಿ. ನಾನು ಇದ್ದೀನಿ ಅಂತ ನಿಮಗೆ ಅನ್ನಿಸೋದು ನಿಮ್ಮ ಪಂಚೇಂದ್ರಿಯಗಳಿಂದ ಅಷ್ಟೇ. ನೀವು ಮಲಗಿದ್ದಾಗ ನೀವು ಇದ್ದೀರಾ ಅಥವಾ ಪ್ರಪಂಚ ಇದೆಯಾ ಎನ್ನುವುದು ನಿಮಗೆ ಗೊತ್ತಾಗುವುದಿಲ್ಲ. ಪಂಚೇಂದ್ರಿಯಗಳು ಬಹಿರ್ಮುಖವಾಗಿರುತ್ತದೆ. ಸುತ್ತ ಇರುವುದು ನಿಮಗೆ ಕಾಣಿಸುತ್ತದೆ. ಕಣ್ಣನ್ನು ಒಳಗೆ ತಿರುಗಿಸಿ ನೀವು ನೋಡಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಇದನ್ನು ಕೇಳಬಹುದು, ಆದರೆ ಒಳಗೆ ಇರೋದನ್ನು ಕೇಳೋದಕ್ಕೆ ಆಗಲ್ಲ. ಕೈ ಮೇಲೆ ಒಂದು ಇರುವೆ ಹರಿದರೆ ನಿಮಗೆ ಗೊತ್ತಾಗುತ್ತದೆ, ಆದರೆ ಎಷ್ಟೋ ರಕ್ತ ಹರಿಯುತ್ತಿದ್ದರೂ ನಿಮಗೆ ಗೊತ್ತಾಗುವುದಿಲ್ಲ. ಪ್ರಾಕೃತಿಕವಾಗಿ ಇಂದ್ರಿಯಗಳು ಬಹಿರ್ಮುಖವಾಗಿರುತ್ತವೆ, ಆದರೆ ನಿಮ್ಮೆಲ್ಲ ಅನುಭವಗಳು ಆಗುವುದು ನಿಮ್ಮೊಳಗೆ. ಜಗತ್ತಿನಲ್ಲಿ ಆಗುತ್ತಿರುವ ಕೋಲಾಹಲ ನಿಮಗೆ ಬೇಕಾದ ಹಾಗೆ ಆಗುವುದಿಲ್ಲ. ಯಾಕಂದರೆ ಅದನ್ನು ನಾವೆಲ್ಲರೂ ಸೇರಿ ಮಾಡುತ್ತೇವೆ. ನಿಮ್ಮ ಪ್ರಕಾರ ಸ್ವಲ್ಪ, ನನ್ನ ಪ್ರಕಾರ ಸ್ವಲ್ಪ, ಅವರ ಪ್ರಕಾರ ಸ್ವಲ್ಪ ಆಗುತ್ತದೆ. ಅದು ಪರವಾಗಿಲ್ಲ. ಆದರೆ ನಿರಾಳತೆ ಇರುವುದು ನನ್ನ ರೀತಿಯಲ್ಲಿ. ಯಾಕಂದರೆ ಇದು ಆಂತರಿಕವಾದ ವಿಚಾರ. ನಿಮ್ಮೊಳಗೆ ಆಗುವುದು 100% ನಿಮ್ಮ ಪ್ರಕಾರವೇ ಆಗಬೇಕು, ಬೇರೆಯವರ ಪ್ರಕಾರ ಆಗಬಾರದು ಅಲ್ವಾ? ಹೊರಗೆ ನಡೆಯುವುದರಲ್ಲಿ ಎಲ್ಲರ ಪಾಲು ಇದೆ. ಒಂದು ವೇಳೆ ನಾನು ನಿಮಗೆ ನಿಮ್ಮ ಕೈಗಳನ್ನು ಬಳಸಿ ಈ ಕುರ್ಚಿಯ ಒಂದು ಸ್ಕ್ರೂ ತೆಗೆದುಬಿಡಿ ಎಂದು ಹೇಳಿದರೆ ಏನಾಗಲಿದೆ? ಉಗುರು ಬಳಸಿದರೆ ನಿಮ್ಮ ಉಗುರು ಬರುತ್ತದೆ, ಹಲ್ಲು ಬಳಸಿದರೆ ನಿಮ್ಮ ಹಲ್ಲು ಕಿತ್ತು ಬರುತ್ತದೆ, ಆದರೆ ಸ್ಕ್ರೂ ಬರುವುದಿಲ್ಲ. ಆದರೆ ನಿಮ್ಮ ಕೈಗೆ ಸ್ಕ್ರೂ ಡ್ರೈವರ್ ಕೊಟ್ಟರೆ ನಿರಾಯಾಸವಾಗಿ ಮಾಡುತ್ತೀರಿ ಅಲ್ವಾ? ಹಾಗಾಗಿ ಬೇಕಾಗಿರುವುದು ಒಂದು ಸಾಧನ. ಹೀಗೆಯೇ ಹೇಳಿದ್ದು, ಅಂತರ್ಮುಖರಾಗಲು ಒಂದು ಸಾಧನ ಬೇಕು. ಸಾಧನಗಳು ಇಲ್ಲದೇ ಇದ್ದಾಗ ಅದನ್ನು ಕಷ್ಟ ಅಂದುಕೊಳ್ಳುತ್ತಾರೆ. ಇನ್ನರ್ ಇಂಜಿನಿಯರಿಂಗ್ ಅನ್ನುವುದು ಬೋಧನೆ, ಸಿದ್ಧಾಂತ, ನಂಬಿಕೆಯ ಕಟ್ಟುಪಾಡು ಅಲ್ಲ. ಅದೊಂದು ಸಾಧನ. ನೀವು ಬಳಸುವುದನ್ನು ಕಲಿಯುವ ಒಂದು ಸಾಧನ ಅದು. ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಆಧ್ಯಾತ್ಮ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.
ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ.